ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡುವಂತಹ 5 ರೀತಿಯ ನೈವೇದ್ಯಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೀಗ ಫಸ್ಟ್ ಇಲ್ಲಿ ಪುಳಿಯೋಗರೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲು, ಸಾಸಿವೆ ಮತ್ತು ಕಡಲೆ ಬೀಜವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಡಲೆಬೀಜ ಸ್ವಲ್ಪ ಬೆಂದ ನಂತರ ಅದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಎರಡನ್ನೂ ಕೂಡ ಕ್ಲೀನಾಗಿ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿ ಇದಕ್ಕೆ ರೆಡಿ ಪುಳಿಯೋಗರೆ ಪೌಡರನ್ನು ತೊಗೊಂಡಿದ್ದೀನಿ ನಾನು. ಹುಣಸೆ ರಸವನ್ನು ಹಾಕೋಬೇಡಿ ನೈವೇದ್ಯಕ್ಕೆ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗೊಜ್ಜನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ನಾನು ಬೆಲ್ಲವನ್ನು ಹಾಕೋತಾ ಇದ್ದೀನಿ. ಬೆಲ್ಲವನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಗೊಜ್ಜಿಗ ಆಲ್ಮೋಸ್ಟ್ ರೆಡಿಯಾಗಿದೆ. ಪುಳಿಯೋಗರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ನೈವೇದ್ಯ, ಹಾಗಾಗಿ ಇದನ್ನು ಕೂಡ ಮಿಸ್ ಮಾಡದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿ. ಈಗ ಪುಳಿಯೋಗರೆ ರೆಡಿಯಾಗಿದೆ. ನೆಕ್ಸ್ಟ್ ನಾವಿಲ್ಲಿ ಈಗ ಮೊಸರನ್ನವನ್ನು ಮಾಡ್ಕೋತಾ ಇದ್ದೀವಿ. ಮೊಸರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅನ್ನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ತೀರಾ ಏನೂ ಇಲ್ಲ ಅಂದರೆ ಬರೀ ಮೊಸರು ಮತ್ತು ಅನ್ನ ಮತ್ತು ಉಪ್ಪನ್ನು ಕಲಸಿಟ್ಟಿದ್ರು ಕೂಡ ತಾಯಿಗೆ ತುಂಬಾ ಪ್ರಿಯವಾಗಿರುತ್ತೆ. ಈಗ ಮೊಸರನ್ನ ರೆಡಿಯಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಈಗ ಹೆಸರುಬೇಳೆ ಪಾಯಸವನ್ನು ಮಾಡ್ಕೋತಾ ಇದ್ದೀನಿ. ಒಂದು ಅಚ್ಚು ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಪಾಕ ಮಾಡ್ಕೋಬೇಡಿ, ಜಸ್ಟ್ ಕರಗಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಹೆಸರುಬೇಳೆಯನ್ನು ಹಾಗೆ ಬೆಚ್ಚಗೆ ಹುರ್ಕೊಳ್ಳಿ. ಸ್ವಲ್ಪ ಕೆಂಪಾಗೋವರೆಗೂ ಹೆಸರುಬೇಳೆಯನ್ನು ಹುರ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಬೆಲ್ಲವನ್ನು ಇಲ್ಲಿ ಕರಗಿಸಿಟ್ಕೊಂಡಿದ್ವಿ ಅಲ್ವಾ, ಆ ಬೆಲ್ಲದ ನೀರನ್ನು ಕೂಡ ಹಾಕೋಬೇಕು. ಬೆಲ್ಲದ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ. ಏಲಕ್ಕಿ ಪೌಡರ್ ನೆಕ್ಸ್ಟ್ ಈಗ ಕಾಯಿ ಹಾಲಿದು ಹಸಿ ಕಾಯನ್ನು ರುಬ್ಕೊಂಡು, ತೆಂಗಿನಕಾಯನ್ನು ರುಬ್ಕೊಂಡು ಆ ಹಾಲನ್ನು ಕೂಡ ನಾನು ಹೆಸರು ಬೇಳೆಗೆ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. 5ರಿಂದ 6 ವಿಷಲನ್ನ ಕೂಗಿಸ್ಕೊಂಡು ಬೇಳೆಯೆಲ್ಲ ಪೂರ್ತಿ ಕಲಸೋಗ್ಬೇಕು, ಅಷ್ಟು ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಈಗ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಎರಡನ್ನೂ ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಬೇಯಿಸಿಟ್ಕೊಂಡಿದ್ದಂತಹ ಬೇಳೆ ಮಿಶ್ರಣ ಇತ್ತಲ್ವ, ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ, ಸ್ವಲ್ಪ ಕುದಿಯತ್ತಿದ್ರೆ ಸಾಕು. ಹೆಸರುಬೇಳೆ ಪಾಯಸ ಕೂಡ ರೆಡಿಯಾಗಿ ಹೋಗಿದೆ. ನಾನಿಲ್ಲಿ ಬೆಲ್ಲವನ್ನು ಯೂಸ್ ಮಾಡಿ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು, ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಬೆಲ್ಲದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಗೂಡಾನ್ನ ಅಂತ ಕೂಡ ಕರೀತಾರೆ. ಒಂದು ಕುಕ್ಕರ್ಗೆ 1 ಲೋಟ ಅಕ್ಕಿ ಮತ್ತು ಬೆಲ್ಲವನ್ನು ಕರಗಿಸ್ಕೊಂಡಿದ್ದೆ ನಾನಿಲ್ಲಿ. 1 ಬೆಲ್ಲ ಅಥವಾ 2 ಬೆಲ್ಲವನ್ನು ಹಾಕ್ಕೊಂಡು ಕರಗಿಸ್ಕೊಂಡಿರುವಂತಹ ನೀರು, ಏಲಕ್ಕಿ ಪೌಡರು ಮತ್ತು ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡು ಅನ್ನ ಕಲಸೋಗ್ಬೇಕು. ಅಷ್ಟು ಅಂದರೆ 2ರಿಂದ 3 ವಿಷಲ್ ಆದರೂ ಸಾಕಾಗುತ್ತೆ. ನೋಡಿ ಈ ರೀತಿ ಅನ್ನ ಮೆತ್ತಗಾಗಬೇಕು, ಆಗ ಬೆಲ್ಲದನ್ನದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ನಾನೀಗ ಇಲ್ಲಿ ಅವಲಕ್ಕಿಯಲ್ಲಿ, ಗಟ್ಟಿ ಅವಲಕ್ಕಿಯಲ್ಲಿ ಪ್ರಸಾದವನ್ನು ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ತೆಳು ಅಕ್ಕಿಯಲ್ಲಿ ಕೂಡ ಮಾಡ್ಕೋಬೋದು. ಈ ಗಟ್ಟಿ ಅವಲಕ್ಕಿಯನ್ನು ಕ್ಲೀನಾಗಿ ಒಂದ್ಸಲಿ ತೊಳ್ಕೊಬೇಕು. ತೊಳ್ಕೊಂಡು ನೆನೆಸೋಕೆ ಹೋಗಬೇಡಿ. ತೊಳೆಯೋದ್ವಾಗಲೇ ನೋಡಿ ಅವಲಕ್ಕಿ ಈ ರೀತಿಯಾಗಿ ನೆಂದಿರುತ್ತೆ, ನೆನೆಸ್ಕೋಬೇಡಿ, ಜಸ್ಟ್ ತೊಳ್ಕೊಳ್ಳಿ ಅಷ್ಟೇ ಕ್ಲೀನಾಗಿ. ನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಸಕ್ಕರೆಯನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಸಿಂಪಲ್ಲಾಗಿ ಅವಲಕ್ಕಿ ಪ್ರಸಾದ ಕೂಡ ರೆಡಿ ಆಯಿತು. ನೋಡಿ ಇಷ್ಟೇ ಸಿಂಪಲ್ಲಾಗಿ ತುಂಬ ಬೇಗನೆ ಈ 5 ರೆಸಿಪಿಗಳನ್ನ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಯಿಗೆ ತುಂಬಾ ಪ್ರಿಯವಾದಂತಹ ಈ 5 ನೈವೇದ್ಯಗಳನ್ನು ಕೂಡ ಮಿಸ್ ಮಾಡದೆ ಮಾಡಿ ತಾಯಿಯ ಪ್ರೀತಿಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಯಾರಿಗೆಲ್ಲ ಈ ರೆಸಿಪಿಗಳು ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.